ನಿಖರವಾದಂಥ ವಿಸ್ತೀರ್ಣ ಬೇಕು ಅಂತಂದಾಗ ಒಂದು ವೃತ್ತವನ್ನು ಮಾಡೋಣ, ಅರ್ಧ ಭಾಗ ಮಾಡಂತೆ, ಅರ್ಧ ಭಾಗ ಮಾಡಿ ಒಂದು ಅರ್ಧ ಭಾಗಕ್ಕೆ ಬಣ್ಣವನ್ನು ಬೆಳೆಯೋಣಂತೆ, ಶೇಡಿಂಗ್ ಮಾಡೋಣಂತೆ. ಆಮೇಲೆ ಆ ಒಂದು ವೃತ್ತಾಕಾರದ ಭಾಗವನ್ನು ಮಡಿಸೋಣಂತೆ. ಎಷ್ಟು ಭಾಗಗಳಾಗಿ? 8 ಭಾಗಗಳಾಗಿ ಮಡಿಸೋಣ. ಮಡಿಕೆ ಮಾಡಿ ಎಷ್ಟು ಭಾಗಗಳು? 8 ಭಾಗಗಳಿಗೆ ಮಡಿಸಿ ಕತ್ತರಿಸಬೇಕಂತೆ. ಈ ಥರ ಮಡಿಸಿ ಕತ್ತರಿಸಿ ಕಟ್ ಮಾಡಿ ಏನು ಮಾಡಿರಿ, ಶೇಡಿಂಗ್ ಇದ್ದಿದ್ದು ಕೆಳಭಾಗದಲ್ಲಿ ಹಚ್ಚೋಣಂತೆ, ಶೇಡಿಂಗ್ ಇರಲಾರ್ದು ಮೇಲ್ಭಾಗದಲ್ಲಿ ಹಚ್ಚೋಣಂತೆ. ಹಚ್ಕೊಂತ ಹೋಗೋಣ. ಆದರೂ ಇದು ಯಾವ ಥರ ಕಾಣ್ತಾ ಇದೆ? ಸಮಾಂತರ ಚತುರ್ಭುಜ ಕಂಡಂಗೆ ಕಾಣ್ತಾ ಇದೆ. ಹೌದಾ? ಸಮಾಂತರ ಚತುರ್ಭುಜ ಕಂಡಂಗೆ ಕಾಣ್ತಾ ಇದೆ. ಬಟ್ ಸಮಾಂತರ ಚತುರ್ಭುಜ ಅಲ್ಲ, ಸ್ವಲ್ಪ ವಕ್ರ ರೇಖೆಗಳು ಇದಾವೆ ಇಲ್ಲಿ. ಹಾಗಾಗಿ ನಾವು ಇನ್ನೂ ಹೆಚ್ಚು ಭಾಗಗಳು ಮಾಡಂತೆ. 8 ಭಾಗ ಆಗಿದೆಯಲ್ಲ, ಈಗ 16 ಭಾಗ ಮಾಡಂತೆ. 16 ಭಾಗ ಮಾಡಿದಾಗ ಏನಾಗ್ತದೆ? ಇದು ಇನ್ನೂ ಸ್ವಲ್ಪ ಸ್ಮೂತ್ ಆಗಿ ಈ ಕರ್ವ್ಗಳು ಏನಾಗ್ತದೆ? ಸ್ಮೂತ್ ಆಗುತ್ತದೆ, ಸೀದಾ ಬಂದ್ಬಿಡ್ತದೆ ಲೈನ್. ಇದು 16, 32, 64 100 ಭಾಗಗಳನ್ನಾಗಿ ಮಾಡಿ ಈ ಥರ ನಾವು ರೆಡಿ ಮಾಡ್ಕೊತ ಹೋದಾಗ ಅದು ಯಾವ ರೂಪ ಪಡ್ಕೊತದೆ? ಆಯತದ ರೂಪ ಪಡ್ಕೊತದೆ. ಅದು ಯಾವ ರೂಪ ಪಡ್ಕೊತದ? ಆಯತದ ರೂಪ. ಸಮಾಂತರ ಚತುರ್ಭುಜ ಅಲ್ಲ, ಆಯತದ ರೂಪ ಪಡ್ಕೊತದೆ. ಯಾವ ಥರ? ಇಲ್ಲಿ ಚಿತ್ರ ತೋರಿಸಿದೆ ನೋಡ್ರಿ, ಆಯತವನ್ನು ಉಂಟು ಮಾಡುತ್ತದೆ ಅದು. ಈಗ ನಾವೇನು ಮಾಡಿದ್ವಿ? ಒಂದು ವೃತ್ತದಲ್ಲಿ ಲಕ್ಷಾಂತರ ಭಾಗಗಳು ಮಾಡಿದ್ವಿ. ಪ್ರತಿ ಭಾಗವನ್ನು ತೊಗೊಂಡ್ವಿ. ಒಂದು ಭಾಗ ಈ ಕಡೆಯಿಂದ ತೊಗೊಳ್ಳೋದು, ಈ ಥರ ಕುಂದಿಸೋದು, ಈ ಕಡೆ ತೊಗೊಳ್ಳೋದು, ಉಲ್ಟಾ ಕುಂದಿಸೋದು, ಈ ಥರ ತೊಗೊಳ್ಳೋದು, ಹಿಂಗೆ ಕುಂದಿಸೋದು, ಈ ಥರ ತೊಗೊಂಡು ಹಿಂಗೆ ಕುಂದಿಸೋದು, ಹಿಂಗೆ ಕುಂದಿಸ್ಕೊಂತ ಹೋದ್ವಿ ಅಂತ ತಿಳ್ಕೊಟ್ರಿ. ಆವಾಗ ಈ ಕೆಳಗಿನ ಅರ್ಧ ಭಾಗ ಕೆಳಗೆ ಹೋಗ್ತವ, ಮೇಲಿನ ಅರ್ಧ ಭಾಗ ಮೇಲ್ಗಡೆ ಹೋಗ್ತದೆ.